ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದ್ಬಿಟ್ಟು ಸೊ ಸ್ಮ್ಯಾಕ್ ಡೌನ್ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು. ಮೊದಲನೇದಾಗಿ ನಾನು ವೈಪರ್ ರ್ಯಾಂಡಿ ಓರ್ಟನ್ ಬಗ್ಗೆ ಮಾತಾಡಬೇಕು. ರ್ಯಾಂಡಿ ಓರ್ಟನ್ ನನ್ನ ಫ್ರೆಂಡ್, ನನ್ನ ಬ್ರದರ್. ಅದಕ್ಕಿಂತ ಮುಂಚೆ ಅವನು ನನ್ನ ಮೆಂಟೋರ್ ಆಗಿದ್ದ. ಎಸ್, ನನ್ನನ್ನ ಎಲ್ಲರೂ ಕೂಡ ಬೇಡ ಅಂತ ದೂರ ತೊಳೆದಾಗ ಅವನು ನನ್ನ ಜೊತೆ ಇದ್ದ. ಅಂಡ್ ಅವನಿಂದನೇ ನಾನಿವತ್ತು ಇಲ್ಲಿ ಚಾಂಪಿಯನ್ ಆಗಿ ನಿಲ್ಲೋದಕ್ಕೆ ಸಾಧ್ಯ. ಅಂಡ್ ಕಳೆದ ವಾರ ರ್ಯಾಂಡಿ ಓರ್ಟನ್ ಅವರ ಮೇಲೆ ಬ್ಲಡ್ ಲೈನ್ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಿದ್ದನ್ನ ನೋಡಿ ನನ್ನ ಕೈಯಲ್ಲಿ ಸುಮ್ಮನೆ ಕೂರೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನಾನು ಅವಾಗ ಏನು ಕೂಡ ಮಾಡೋದಕ್ಕೆ ಆಗಲಿಲ್ಲ. ಅಂಡ್ ಆ ಒಂದು ಗಿಲ್ಟ್ ನನ್ನನ್ನ ತುಂಬಾನೇ ಕಾಡ್ತಾ ಇದೆ. ಯಾವ ವ್ಯಕ್ತಿ ತನ್ನ ಕರಿಯರ್ ಅಲ್ಲಿ ನಾಶ ಮಾಡುವಂತಹ ಇಂಜುರಿನ ದಾಡ್ಕೊಂಡು ಬಂದು ಬ್ಯಾಕ್ ಇಂಜುರಿಯಿಂದ ಅವನು ಸುಧಾರಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಅದೇ ವ್ಯಕ್ತಿ ಮೇಲೆ ಮತ್ತೆ ಟೇಬಲ್ ಮೇಲೆ ಬಡ್ಚಿ ಅವನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಸೊ ಒಬ್ಬ ಹ್ಯಾಪಿ ಆಗಿರ್ತಕ್ಕಂತಹ ಫ್ಯಾಮಿಲಿ ಮ್ಯಾನ್ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದೆ. ಅಂಡ್ ಆ ಒಂದು ಗಿಲ್ಟ್ ನ ನಾನು ಮರೆಯೋದಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಆ ಒಂದು ಟೈಮ್ ಅಲ್ಲಿ ರ್ಯಾಂಡಿ ಓರ್ಟನ್ ಅವ್ರನ್ನ ಕಾಪಾಡೋದಿಕ್ಕೇನೆ ಆಗ್ಲಿಲ್ಲ. ಸೊ ಬ್ಲಡ್ ಲೈನ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ. ಬ್ಲಡ್ ಲೈನ್ ಅಂದಮೇಲೆ ಫ್ಯಾಮಿಲಿಲಿ ಬರೀ ಬ್ಲಡ್ಡೇ ಇರಬೇಕು ಅಂತ ಇಲ್ಲ. ನನ್ನ ಒಂದು ಥೀಮ್ ಸಾಂಗ್ಗೆ ಹೇಳೋ ಹಂಗೆ ರೆಸ್ಲಿಂಗ್ ಇಸ್ ಮೋರ್ ದೆನ್ ಎ ರಾಯಲ್ ಫ್ಯಾಮಿಲಿ. ಅಂಡ್ ರ್ಯಾಂಡಿ ಓರ್ಟನ್ ನನ್ನ ಫ್ಯಾಮಿಲಿ ಆಗಿದ್ದ. ಅಂಡ್ ಸೋಲೋ ಸಿಕೋವಾ, ನೀನು ರ್ಯಾಂಡಿ ಓರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ಯಾ. ರಸಲ್ಮೇನಿಯಾ 39 ಟೈಮಲ್ಲಿ ನಾನು ನಿನಗೆ ಒಂದು ಮಾತನ್ನ ಹೇಳಿದ್ದೆ, ನೀನಿನ್ನೂ ಕೂಡ ರೆಡಿ ಆಗಿಲ್ಲ ಅಂತ. ಬಟ್ ಅದೇ ರಸಲ್ಮೇನಿಯಾ 39 ಅಲ್ಲಿ ನೀನು ಬಂದು ನನ್ನ ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡಿ ನಾನು ನನ್ನ ಕೈಯಲ್ಲಿರ್ತಕ್ಕಂತಹ ಚಾಂಪಿಯನ್ಶಿಪ್ ಸೋಲೋದಕ್ಕೆ ಕಾರಣ ಆಗಿದೆ. ಬಟ್ ಈಗ ನಾನು ಅದೇ ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಆಸ್ಟನ್ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರು ಬರ್ತಾರೆ. ನನಗೊಂದು ಕನ್ಫ್ಯೂಷನ್ ಆಯ್ತು, ಏನ್ ಗುರು ಇವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದಾರಲ್ಲ, ಯಾವ ರೀತಿ ಲಿಂಕ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದಾದ್ಮೇಲೆ ನಮ್ಮ ಆಸ್ಟನ್ ಥಿಯರಿ ಅವರು ಹೇಳ್ತಾರೆ, ನೀನ್ ಇಲ್ಲಿ ಬಂದು ರ್ಯಾಂಡಿ ಓರ್ಟನ್ ಅವರ ಬಗ್ಗೆ ಮಾತಾಡ್ತಾ ಇದೀಯಾ, ಬದಲಿಗೆ ರ್ಯಾಂಡಿ ಓರ್ಟನ್ ಅವರು ಈ ರೀತಿ ಆಗೋದಕ್ಕೆ ನೀನೇ ಕಾರಣ ಕೋಡಿ ರೋಡ್ಸ್. ಅಂಡ್ ನನ್ನ ಕೆನ್ನೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೂ ಕೂಡ ನೀನೇ ಕಾರಣ. ಯಾಕಂದ್ರೆ ನಿನ್ನಿಂದನೇ ಬ್ಲಡ್ ಲೈನ್ ಬಂದ್ಬಿಟ್ಟು ಜಾಕಬ್ ಫಾಟು ಬಂದ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡ್ದ ಅಂತ ನಮ್ಮ ಆಸ್ಟನ್ ಥಿಯರಿ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನಿನ್ನ ಕೆನ್ನೆಯಲ್ಲಿ ಗುರ್ತಾಗಿರೋದಕ್ಕೆ ಜಾಕಬ್ ಫಾಟು ಅವರು ಕಾರಣ ಅಲ್ಲ, ನಿನ್ನ ಓನ್ ಟ್ಯಾಗ್ ಟೀಮ್ ಪಾರ್ಟ್ನರ್ ಗ್ರೇಸನ್ ವಾಲರ್ ಅವರು ಕಾರಣ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಗ್ರೇಸನ್ ವಾಲರ್ ಅವರು ಇಲ್ಲ ನಾನಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಆಸ್ಟನ್ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರು ಮಾತಾಡ್ತಾ ರಿಂಗ್ ಒಳಗಡೆ ಬಂದ್ಬಿಟ್ಟು ನಿನ್ನ ಫ್ರೆಂಡ್, ನಿನ್ನ ಮೆಂಟೋರು, ನಿನ್ನ ಫ್ಯಾಮಿಲಿ ಮೆಂಬರ್, ನಿನ್ನ ಬ್ರದರ್ ರ್ಯಾಂಡಿ ಓರ್ಟನ್ ಅವರಿಗೆ ಈ ರೀತಿ ಆಗೋದಕ್ಕೆ ನೀನೇ ಮುಖ್ಯವಾದ ಕಾರಣ ಅಂತ ಹೇಳ್ತಾ ಇರ್ತಾರೆ. ಈ ತರ ಹೇಳ್ಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕೋಪ ಬರುತ್ತೆ. ಅವರು ಸಡನ್ ಆಗಿ ಗ್ರೇಸನ್ ವಾಲರ್ ಆಗಿ ಆಸ್ಟನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ, ಬಟ್ ಇಲ್ಲಿ 2-on-1 ಸಿಚುಯೇಷನ್ ಆಗುತ್ತೆ. ಅಂಡ್ ನಮ್ಮ ಗ್ರೇಸನ್ ವಾಲರ್ ಆಗಿ ಆಸ್ಟನ್ ಥಿಯರಿ ಅವರೇ ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಹೆಲ್ಪ್ಗೋಸ್ಕರ ಬರೋದು ಒಬ್ಬ ಬಾಕ್ಸರ್. ಎಸ್, ಇವತ್ತು ಶೋನ ನೋಡೋದಕ್ಕೆ ಒಬ್ಬ ಬಾಕ್ಸರ್ ಬಂದಿರ್ತಾನೆ. ಅಂಡ್ ಅವನು ಕೋಡಿ ರೋಡ್ಸ್ ಅವರಿಗೆ ಒಂದು ಸ್ಟೀಲ್ ಚೇರ್ ನ ಕೊಡ್ತಾನೆ. ಅಂಡ್ ಆ ಒಂದು ಸ್ಟೀಲ್ ಚೇರ್ ಇಂದ ನಮ್ಮ ಕೋಡಿ ರೋಡ್ಸ್ ಅವರು ಆಸ್ಟನ್ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಇವನ್ ಕ್ರಾಸ್ ರೋಡ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಡಿಸಾಸ್ಟರ್ ಕಿಕ್ ನು ಕೂಡ ಚೇರ್ ನ ಕೊಟ್ಬಿಟ್ಟು ಹೊಡಿತಾರೆ. ಅದಂತೂ ನನಗೆ ಸಖತ್ ಇಷ್ಟ ಆಯ್ತು. ಅಂಡ್ ಇಲ್ಲಿಗೆ ಮಂಡೇ ನೈಟ್ ಓಪನಿಂಗ್ ಸೆಗ್ಮೆಂಟ್ ಕೂಡ ಮುಗಿಯುತ್ತೆ. ಓವರ್ ಆಲ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ನಿಕ್ ಆಲ್ಡಿಸ್ ಅವರ ಬಳಿ ಹೋಗ್ಬಿಟ್ಟು ನನಗೆ ಇವತ್ತು ಆಸ್ಟನ್ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರ ಮೇಲೆ ಒಂದು ಮ್ಯಾಚ್ ಬೇಕು, ಒಂದು ಹ್ಯಾಂಡಿಕ್ಯಾಪ್ ಮ್ಯಾಚ್ ನ ಬುಕ್ ಮಾಡು ಅಂತ ಹೇಳ್ತಾರೆ. ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ಒಬ್ಬ ಟ್ಯಾಗ್ ಟೀಮ್ ಪಾರ್ಟ್ನರ್ ನ ನೀನು ಹುಡುಕ್ಬೇಕು, ಯಾಕಂದ್ರೆ ನೀನು ಚಾಂಪಿಯನ್, ನಿನ್ನನ್ನ ನಾನು 2-on-1 ಹ್ಯಾಂಡಿಕ್ಯಾಪ್ ಮ್ಯಾಚ್ ಅಲ್ಲಿ ಹಾಕೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನನಗೆ ಪಾರ್ಟ್ನರ್ನ ಅಗತ್ಯಕತೆ ಬೇಡ, ನನಗೆ ಬೇಕಾಗಿಲ್ಲ, ನಾನು ಒಬ್ಬನೇ ಸಾಕು, ನಾನು ಪ್ರೂವ್ ಮಾಡಬೇಕು ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ಗೆ ಅಂತ. ಆದ್ರೂ ಕೂಡ ನಮ್ಮ ನಿಕ್ ಆಲ್ಡಿಸ್ ಅವರು ಶೋ ಮುಗಿಯೋ ತನಕ ನಿನಗೆ ಟೈಮ್ ಇದೆ, ಒಬ್ಬ ಪಾರ್ಟ್ನರ್ನ ಹುಡಿಕೊಂಡು ಬಾ, ನಿನಗೆ ಟ್ಯಾಗ್ ಟೀಮ್ ಮ್ಯಾಚ್ ನ ಕೊಡ್ತೀನಿ ಅಂತ ಹೇಳ್ತಾರೆ. ಓವರ್ ಆಲ್ ಗೈಸ್ ಚೆನ್ನಾಗಿತ್ತು ಓಪನಿಂಗ್ ಸೆಗ್ಮೆಂಟ್. ಇದಾದ್ಮೇಲೆ ನಮಗೆ ಆಂಡ್ರಾದೆ ಹಾಗೆ ಕಾರ್ಮೆಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಮ್ಯಾಚ್ ಕೂಡ ಡೀಸೆಂಟ್ ಆಗಿ ಚೆನ್ನಾಗೇ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಶಾಕಿಂಗ್ಲಿ ನಮ್ಮ ಆಂಡ್ರಾದೆ ಅವರು ಗೆದ್ದಿದ್ದಾರೆ. ನಾನು ಅನ್ಕೊಂಡಿದ್ದೆ ಪ್ರಾಬಬ್ಲಿ ಕಾರ್ಮೆಲಾ ಅವರು ಗೆಲ್ಲಬಹುದು, ಯಾಕಂದ್ರೆ ಡಬ್ಲ್ಯೂ ಅವರು ಆಂಡ್ರಾದೆ ಅವರ ಮೇಲೆ ಗಮನ ಕೊಡ್ತಾ ಇಲ್ಲ ಅಂತ. ಬಟ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಆಂಡ್ರಾದೆ ಅವರ ಕೈಯಲ್ಲಿ ಗೆಲ್ಸೋದ್ರ ಮುಖಾಂತರ ನಮಗೆ ಆಂಡ್ರಾದೆ ಅವರ ಮೇಲೂ ಕೂಡ ಗಮನ ಇದೆ ಅಂತ ತಿಳಿಸಿದ್ದಾರೆ. ನನಗಂತೂ ಖುಷಿ ಆಯ್ತು ನಮ್ಮ ಆಂಡ್ರಾದೆ ಅವರು ಗೆದ್ದಿದ್ನ ನೋಡಿ ಈ ಒಂದು ಮ್ಯಾಚ್ ಅಲ್ಲಿ. ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ನಯಾ ಜಾಕ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಯಾ ಜಾಕ್ಸ್ ಅವರು ಹೇಳ್ತಾ ಇರ್ತಾರೆ, ನಾನು ಬೇಲಿಯಲ್ಲಿ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ನಾನು ಬೇಲಿ
ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ನಾಯಿ ತರ ರಿಂಗ್ ಅಲ್ಲಿ ಬಿಸಾಡಿ ಅವರ ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ ಅಂತ. ಅಂಡ್ ಇದನ್ನ ಕೇಳಿ ನಮ್ಮ ಬೇಲಿ ಅವರು ನೀನು ದಪ್ಪಗಿದ್ಯಾ ಹಾಗೆ ಈಗ ನೀನೇನು ಕೂಡ ಚೇಂಜ್ ಆಗಿಲ್ಲ ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಏನು ಬದಲಾಗೋದಿಲ್ಲ, ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಚಾಂಪಿಯನ್ ಆಗಿ ಹೊರಗಡೆ ಹೋಗ್ತೀನಿ ಅಂಡ್ ಆ ಒಂದು ವಿಚಾರಕ್ಕೆ ನೀನೇನು ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಬೇಲಿ ಅವರು ಹೇಳ್ತಾರೆ. ಸೊ ಇವರ ಸಮ್ಮರ್ ಸ್ಲಾಮ್ ನ ಮ್ಯಾಚ್ ನ ಹೈಪ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಒಂದು ಇಂಟರ್ವ್ಯೂ ರೀತಿ ಇವತ್ತು ನಮಗೆ ತೋರಿಸಿದ್ರು. ಇದಾದ್ಮೇಲೆ ನಮಗೆ ಬಿಯಾಂಕಾ ಬ್ಲೇರ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಹೇಳೋದಕ್ಕೆ ಏನು ಇಲ್ಲ, ನಮ್ಮ ಬಿಯಾಂಕಾ ಬ್ಲೇರ್ ಅವರು ತಮ್ಮ ಫಿನಿಶರ್ ನ ಹಾಕಿ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಕೂಡ ಸ್ಕ್ರೀನ್ ಮೇಲೆ ಬಂದು ಒಂದು ವಾರ್ನಿಂಗ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ನಾನು ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಆಗಿರೋ ಕಾರಣ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಮ್ಯಾಚ್ ನ ಕೊಡಬೇಕು ಅಂತ ಅನಿಸ್ತಾ ಇದೆ ಅಂಡ್ ಅದಕ್ಕೋಸ್ಕರ ಈಗ ನನ್ನ ಬಳಿ ಒಂದು ಕಾಂಟ್ರಾಕ್ಟ್ ಇದೆ ಅಂಡ್ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ನನ್ನ ಸಿಗ್ನೇಚರ್ ಕೂಡ ಆಗಿದೆ ಅಂಡ್ ಚಾಲೆಂಜರ್ ಸಿಗ್ನೇಚರ್ ಕೂಡ ಆಗಿದೆ. ಬಟ್ ಈಗ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ನ ಸಿಗ್ನೇಚರ್ ಮಾತ್ರ ಆಗಬೇಕು. ಸೊ ಮೊದಲನೇದಾಗಿ ಚಾಲೆಂಜರ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಎಲಿನೈಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಎಲಿನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮ್ಮ ಲೋಗನ್ ಪಾಲ್ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪಾಲ್ ಅವರು ಬಂದ ಕೂಡಲೇ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಯಾಕೆ ಇವನಿಗೆ ನನ್ನ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಕೊಡಬೇಕು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಎಲಿನೈಟ್ ಅವರು ಹೇಳ್ತಾರೆ, ಹೌದಾ ನೀನು ಬರೀ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಓಡಾಡ್ತಾ ಇದೀಯಾ ಅಷ್ಟೇ, ನೀನು ಡಿಫೆಂಡೇ ಮಾಡಿಲ್ಲ, ಮಾತೆತ್ತಿದ್ರೆ ನೀನು ಜಾಕ್ ಫೋಲ್ ನ ಹೆಸರು ಹೇಳ್ತೀಯಾ ಅಂಡ್ ಟೈಸನ್ ಫ್ಯೂರಿ ಹೆಸರು ಹೇಳ್ತೀಯಾ, ನೀನು ನನ್ನ ಜೊತೆ ಡಿಫೆಂಡ್ ಮಾಡಿ ಯಾಕಂದ್ರೆ ನೀನು ನನ್ನ ಜೊತೆ ಮ್ಯಾಚ್ ಆಡಿಲ್ಲ ಅಂತ ಹೇಳ್ತಾರೆ. ಅಂಡ್ ನೀನು ನನ್ನ ಜೊತೆ ಒನ್ ಆನ್ ಒನ್ ಮ್ಯಾಚ್ ಆಡೋದಕ್ಕೆ ನೀನು ಭಯ ಪಡ್ತಾ ಇದೀಯಾ ಅಂತ ನಮ್ಮ ಲೋಗನ್ ಪಾಲ್ ಅವ್ರನ್ನ ರೋಸ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಲೋಗನ್ ಪಾಲ್ ಅವರ ಮನೆಗೆ ನುಗ್ಗಿದ್ರಲ್ಲ ಆ ಒಂದು ವಿಚಾರ ಎಲ್ಲದನ್ನು ಕೂಡ ಹೇಳ್ತಾರೆ. ಅಂಡ್ ಆಗ ನಮ್ಮ ಲೋಗನ್ ಪಾಲ್ ಅವರು ಎಲಿನೈಟ್ ಅವರಿಗೆ ನಿನಗೆ ನಾನು ಯಾಕೆ ಚಾಂಪಿಯನ್ಶಿಪ್ ಮ್ಯಾಚ್ ಕೊಡಬೇಕು, ಯಾಕಂದ್ರೆ ನೀನು ಏನು ಕೂಡ ಅಲ್ಲ, 20 ವರ್ಷದಿಂದ ನಿನಗೆ ಒಂದು ಸಿಂಗಲ್ ಆಗಿರ್ತಕ್ಕಂತಹ ಮೂಮೆಂಟ್ ನಿನಗೆ ಸಿಕ್ಕಿಲ್ಲ ಅಂಡ್ ಬರೀ ನೀನು ರಾಕ್ ಅವರ ಕಾಪಿ ಕ್ಯಾಟು ಆ ರೀತಿ ಓಡಾಡ್ತಾ ಇರ್ತೀಯ ಅಷ್ಟೇ. ಸೊ ನಾನು ನಿನಗೆ ಚಾಂಪಿಯನ್ಶಿಪ್ಗೆ ಆಪರ್ಚುನಿಟಿನ ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂತೂ ಇಂತೂ ನಮ್ಮ ಎಲಿನೈಟ್ ಅವರು ನಮ್ಮ ಲೋಗನ್ ಪಾಲ್ ಅವರಿಗೆ ಕೋಪನ ಬರ್ಸಿ ಹೇಳ್ತಾರೆ. ಅಂಡ್ ಆಗ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಾರೆ, ಓಕೆ ನಾನು ನಿನಗೆ ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಕೊಡ್ತೀನಿ. ಸೊ ಓಕೆ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಎಲ್ಲ ಇಸ್ಕೋತಾರೆ. ಬಟ್ ನಮ್ಮ ಲೋಗನ್ ಪಾಲ್ ಅವರು ಕಾಂಟ್ರಾಕ್ಟ್ ನ ತೆಗೆದು ನಮ್ಮ ಎಲಿನೈಟ್ ಅವರ ಮಖದ ಮೇಲೆ ಎಸೆದು ಬಿಡ್ತಾರೆ. ಅಂಡ್ ಆಗ ಇವರ ನಡುವೆ ಒಂದು ಚಿಕ್ಕದಾಗಿ ಬ್ರಾಲ್ ರೀತಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಎಲಿನೈಟ್ ಅವರು ಲೋಗನ್ ಪಾಲ್ ಅವರಿಗೆ ಒಂದು BFT ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಲೋಗನ್ ಪಾಲ್ ಅವರು ಎಸ್ಕೇಪ್ ಆಗಿ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಲೋಗನ್ ಪಾಲ್ ಹಾಗೆ ಎಲಿನೈಟ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಸೋಲೋದು ಪಕ್ಕ, ಅದಕ್ಕೋಸ್ಕರನೇ ಅವರು ಎಲಿನೈಟ್ ಅವರಿಗೆ ಚಾಂಪಿಯನ್ಶಿಪ್ ಆಪರ್ಚುನಿಟಿನೇ ಕೊಡ್ತಾ ಇಲ್ಲ. ಬಟ್ ಫೈನಲಿ ಕೊಟ್ಟಿದ್ದಾರೆ, ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಮಿಚಿನ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇಬ್ರು ಕಡೆಯಿಂದನೂ ಕೂಡ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ನಮ್ಮ ಮಿಚಿನ್ ಅವ್ರನ್ನ ಇಂಟರ್ಫೈರ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬೇಲಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೇಲಿ ಅವರು ಬರ್ತಾರೆ, ನಾಯಾ ಜಾಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದನ್ನ ನೋಡಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಬೇಲಿ ಅವರು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಬ್ರೀಫ್ ಕೇಸ್ ನ ತಗೊಂಡು ಅದರಲ್ಲಿ ನಾಯಾ ಜಾಕ್ಸ್ ಅವರಿಗೆ ಅಟ್ಯಾಕ್ ಮಾಡಿ ಆ ಒಂದು ಬ್ರೀಫ್ ಕೇಸ್ ನ ಅನೌನ್ಸರ್ ಟೇಬಲ್ ಆಗಿರಬಹುದು, ಸ್ಟೀಲ್ ಸ್ಟೆಪ್ ಆಗಿರಬಹುದು, ಎಲ್ಲದಕ್ಕೂ ಕೂಡ ಬಡ್ಚಿ ಆ ಒಂದು ಬ್ರೀಫ್ ಕೇಸ್ ನ ಓಪನ್ ಮಾಡಿ ಅದನ್ನ ತುಳ್ದಿ ಆ ಒಂದು ಬ್ರೀಫ್ ಕೇಸ್ ನೇ ನಾಶ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದನ್ನ ನೋಡಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಶಾಕ್ ಆಗಿ ರಿಂಗ್ ಇಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಹಿಂಗೆ ನಮ್ಮ ಮಿಚಿನ್ ಅವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ವಿನ್ ಆಗಿದ್ದಾರೆ. ಏನೇ ಆಗಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ನಮ್ಮ ಬೇಲಿ ಅವರು ನಾಶ ಮಾಡಿದ್ದಾರೆ. ಅಫ್ಕೋರ್ಸ್ ಅವರಿಗೋಸ್ಕರ ಒಂದು ಕಸ್ಟಮ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಕೊಡಬೇಕಿತ್ತಲ್ಲ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಒಂದು ಆಂಗಲ್ ನ ತೋರಿಸಿದ್ದಾರೆ. ಅಂಡ್ ನಮಗೆ ನೆಕ್ಸ್ಟ್ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಕಸ್ಟಮ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಬ್ಲಡ್ ಲೈನ್ ನ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ಐಲ್ಯಾಂಡ್ ಆಫ್ ರೆಲೆವೆನ್ಸಿಯಲ್ಲಿ ಟ್ರೈಬಲ್ ಚೀಫ್ ಆಗಿ ಕೂತ್ಕೊಂಡು ನನಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ ಅಂಡ್ ನಾನು ತುಂಬಾನೇ ಗುಡ್ ಫೀಲ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಅಷ್ಟೊಂದು ಬ್ಯುಸಿಯಾಗಿ ನಾನಿದ್ದೀನಿ ಅಂಡ್ ನಾನಿಲ್ಲಿ ಇವತ್ತು ನಾನು ಯಾವುದನ್ನ ತುಂಬಾ ಇಷ್ಟಪಡ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಎಸ್, ನಾನಿಲ್ಲಿ ಕೋಡಿ ರೋಡ್ಸ್ ಅವರ ಟ್ಯಾಗ್ ಟೀಮ್ ಪಾರ್ಟ್ನರ್ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ, ನಾನಿಲ್ಲಿ ಅವರ ಮಿಸ್ಟ್ರಿ ಪಾರ್ಟ್ನರ್ ಬಗ್ಗೆನೂ ಕೂಡ ಮಾತಾಡೋದಕ್ಕೆ ಬಂದಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಕೋಡಿ ರೋಡ್ಸ್ ಅವರ ಪಾರ್ಟ್ನರ್ ಆಗಿ ಯಾರೇ ಇವತ್ತು ಬಂದ್ರು ಕೂಡ ಅವರು ಟ್ರೈಬಲ್ ಚೀಫ್ ನ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಅಂಡ್ ಕೋಡಿ ರೋಡ್ಸ್ ಅವರ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾವು ರ್ಯಾಂಡಿ ಓರ್ಟನ್ ಅವರಿಗೆ ಏನ್ ಮಾಡಿದ್ವಿ ಅಂತ. ಸೊ ಕೋಡಿ ರೋಡ್ಸ್ ಅವರ ಜೊತೆ ನೀವು ನಿಂತ್ಕೋತೀರಾ ಅಂದ್ರೆ ನೀವು
ಟ್ರೈಬಲ್ ಚೀಫ್ ಅವರ ವಿರುದ್ಧ ನಿಂತ್ಕೋತೀರಾ ಅಂತ, ನೀವು ಬ್ಲಡ್ ಲೈನ್ ವಿರುದ್ಧ ನಿಂತ್ಕೋತೀರಾ ಅಂತ, ನೀವು ನನ್ನ ಫ್ಯಾಮಿಲಿ ವಿರುದ್ಧ ನಿಂತ್ಕೋತೀರಾ ಅಂತ, ನೀವು ಐಲ್ಯಾಂಡ್ ಆಫ್ ರೆಲೆವೆನ್ಸಿ ವಿರುದ್ಧ ನಿಂತ್ಕೋತೀರಾ ಅಂತ. ಸೊ ನೀವು ಕೂಡ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಮ್ಯಾಚು ಹ್ಯಾಂಡಿಕ್ಯಾಪ್ ಮ್ಯಾಚ್ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಈ ಒಂದು ಮ್ಯಾಚಲ್ಲಿ ಏನಾದರೂ ಒಬ್ಬ ಮಿಸ್ಟ್ರಿ ಪಾರ್ಟ್ನರ್ ನೋಡೋದಕ್ಕೆ ಸಿಕ್ಕರೆ ಅವನ್ನ ನಾವು ಬಿಡೋದಿಲ್ಲ. ಯಾಕಂದರೆ ಅವನು ನಮ್ಮ ವಿರುದ್ಧ ಇರ್ತಾನೆ. ಯಾಕಂದರೆ ನಾನು ಟ್ರೈಬಲ್ ಚೀಫ್, ಎಲ್ಲರೂ ಕೂಡ ನನ್ನನ್ನು ಅಕ್ನಾಲೇಜ್ ಮಾಡಬೇಕು ಅಂತ ನಮ್ಮ ಸೋಲೋ ಸಿಕೋವ್ ಅವರು ಮೊದಲೇ ಒಂದು ವಾರ್ನಿಂಗ್ನ ಕೊಡ್ತಾರೆ. ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಏನಿದೆ ಅದರಲ್ಲಿ ಕೋಡಿ ರೋಡ್ಸ್ ಅವರಿಗೆ ಯಾರೇ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಬಂದರೂ ಕೂಡ ನಾವು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ, ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಅಂಡ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಬೇರೆ ಯಾರು ಅಲ್ಲ, ನಮ್ಮ ಕೆವಿನ್ ಓವೆನ್ಸ್ ಅವರು ಬರ್ತಾರೆ. ಸೊ ಕೋಡಿ ರೋಡ್ಸ್, ಕೆವಿನ್ ಓವೆನ್ಸ್ ವರ್ಸಸ್ ಆಸ್ಟಿನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರು ವಿನ್ ಆಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಹಾಗೆ ಕೆವಿನ್ ಓವೆನ್ಸ್ ಅವರು ವಿನ್ ಆದ್ಮೇಲೆ ನಮಗೆ ಸೋಲೋ ಸಿಕೋವಾ, ಟಾಮಾ ಟೊಂಗಾ ಹಾಗೆ ಟೊಂಗಲೋವಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರೆಲ್ಲರೂ ಕೂಡ ಬಂದು ಕಿತ್ತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಒಂದು ಬ್ರಾಲ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರು ಅಪ್ಪರ್ ಹ್ಯಾಂಡ್ ಕೂಡ ತಗೋತಾರೆ. ನಮ್ಮ ಟೊಂಗಾ ಲೋವಾ ಅವರ ಕಣ್ಣನ್ನು ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಕೀಳ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಎಳ್ಕೊಂಡೋಗಿ ಅನೌನ್ಸರ್ ಟೇಬಲ್ ಮೇಲೆ ಹಾಕ್ಬೇಕು. ಅಷ್ಟೊತ್ತಿಗೆ ನಮ್ಮ ಸುಮೋವನ್ ವೇರ್ ವುಲ್ಫ್ ಜಾಕೋ ಫಾಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಾಕೋ ಫಾಟ್ ಅವರು ಬಂದ್ ಕೂಡಲೇ ಇವರೆಲ್ಲರ ಕತೆ ಮುಗಿಯುತ್ತೆ ಅಂತಾನೆ ಹೇಳ್ಬಹುದು. ಲಿಟರಲಿ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಎಗ್ರಿ ಅಂಡ್ ಕೆವಿನ್ ಓವೆನ್ಸ್ ಅವ್ರನ್ನ ರಿಂಗ್ ಮೇಲೆ ಕರ್ಕೊಂಡು ಬರ್ತಾರೆ. ಅವ್ರನ್ನ ಕಾರ್ನರ್ ಗೆ ಹಾಕಿ ಒಂದ್ 3-4 ಸಾಲಿ ಹಿಪ್ ಅಟ್ಯಾಕ್ ನ ಹೊಡಿತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗೈಸ್, ಎಷ್ಟು ಪವರ್ ಆಗಿ ಅವರು ಹಿಪ್ ಅಟ್ಯಾಕ್ ನ ಹೊಡಿತಾ ಇದ್ರು ಅಂದ್ರೆ ನನಗಂತೂ ಸಖತ್ ಶಾಕ್ ಆಗ್ತಾ ಇತ್ತು, ಏನ್ ಗುರು ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ರಲ್ಲ ಅಂತ. ಅಂಡ್ ಅವ್ರು ಅಟ್ಯಾಕ್ ಮಾಡ್ತಾ ಇದ್ರೆ ಕೆಳಗಡೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಇಡೀ ಬ್ಲಡ್ ಲೈನ್ ಇಟ್ಕೊಂಡು ಅವರು ಅಟ್ಯಾಕ್ ಮಾಡ್ತಿರುವಂತಹ ದೃಶ್ಯನ ತೋರಿಸ್ತಾ ಇರ್ತಾರೆ. ಸೊ ನಮ್ಮ ಕೆವಿನ್ ಓವೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಾದ್ಮೇಲೆ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಬ್ಲಡ್ ಲೈನ್ ಸೇರ್ಕೊಂಡು ಅನೌನ್ಸರ್ ಟೇಬಲ್ ನ ಮುರಿಸ್ತಾರೆ. ಅಂಡ್ ನಮ್ಮ ಜಾಕೋ ಫಾಟ್ ಅವರು ಹೂಲಾ ಫಾಲಾನ ಇಟ್ಕೊಂಡು ಹೋಗಿ ಸೋಲೋ ಸಿಕೋವ್ ಅವರಿಗೆ ಹಾಕಿ ಎಲ್ಲರೂ ಕೂಡ ಸೋಲೋ ಸಿಕೋವ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಸೊ ಏನೇ ಆಗ್ಲಿ, ಈ ಒಂದು ಹೊಸ ಬ್ಲಡ್ ಲೈನ್ ಏನಿದೆ, ಜಾಕೋ ಫಾಟ್, ಸೋಲೋ ಸಿಕೋವಾ, ಟಾಮಾ ಟೊಂಗಾ, ಟೊಂಗಲೋವಾ ಅವರ ಬ್ಲಡ್ ಲೈನ್ ಏನಿದೆ, ಇದಂತೂ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಜೊತೆ ಇದ್ದಂತಹ ಎಲ್ಲರನ್ನು ಕೂಡ ಮುಗಿಸಾಕ್ತಾ ಇದ್ದಾರೆ. ಸೊ ಅದನ್ನ ನೋಡಿ ನನಗೂ ಕೂಡ ಚೂರು ಇಷ್ಟ ಆಗ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಸೊ ಇವತ್ತಿನ ಸ್ಮ್ಯಾಕ್ ಡೌನ್ ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ಅನಿಸ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.